ಬೆಳಗ್ಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಬಾಲಕಿ ದೀಪಾ ಹುಗ್ಗಿಗೆ ಸನ್ಮಾನ ಸಮಾರಂಭ ಮಾಡಲಾಯಿತು. ಸಂವಿಧಾನ ಓದು ಅಭಿಯಾನ ಕರ್ನಾಟಕ ಸಂಧಾನ ಕುರಿತು ಎರಡನೆಯ ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆಯಲ್ಲಿ ದೀಪಾ ಶಿವಪ್ಪ ಹುಗ್ಗಿ ರಾಜ್ಯಕ್ಕೆ 5ನೇ ಸ್ಥಾನ ಪಡೆದು ಬೆಳಗ್ಗೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಾಲಕಿಯ ವಸತಿ ನಿಲಯಕ್ಕೆ ಕೀರ್ತಿ ತಂದಿದ್ದಾಳೆ. ಈ ವಿದ್ಯಾರ್ಥಿನಿಯ ಕುರಿತು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಸಿಎಸ್ ಗಡ್ಡದೇವರ ಮಠ ವಿದ್ಯಾರ್ಥಿನಿ ದೀಪಾ ಹುಗ್ಗಿಗೆ ಅಭಿನಂದನೆಯನ್ನ ಸಲ್ಲಿಸಿ ನಿನ್ನ ಬದುಕನ್ನ ನೀನು ಇನ್ನೂ ಮೇಲೆತ್ತರಕ್ಕೆ ಹೋಗಲಿ ಎಂದು ಮಾತನಾಡಿ ಅಭಿನಂದಿಸಿದರು. ಬೆಳಗ್ಗೆ ಪತ್ರಕರ್ತರ ಸಂಘದ ವತಿಯಿಂದ ಪ್ರಜಾವಾಣಿ ವರದಿಗಾರ ಪತ್ರಕರ್ತರು ಕಾಶಿನಾಥ್ ಸೋಮನಕಟ್ಟಿ ಇವರು ವಿದ್ಯಾರ್ಥಿನಿಯ ಕುರಿತು ಅಭಿನಂದಿಸಿ ಸಾಧನೆಯ ಕುರಿತು ಒಂದು ಪೈಪೋಟಿಯ ನಡುವೆ ಮೇಲಿದ್ದು ನಿಂತುಕೊಳ್ಳುವುದು ಬಹಳ ಮುಖ್ಯ, ಸಮಯ ಪ್ರಜ್ಞೆ ಬಹಳ ಮುಖ್ಯವಾಗಿದೆ. ಶಿಕ್ಷಣವು ಒಬ್ಬರಿಗೆ ಸೀಮಿತವಾಗಿದ್ದಲ್ಲ, ಆದ್ದರಿಂದ ಎಲ್ಲರೂ ಶಿಕ್ಷಣವನ್ನ ಬಳಸಿಕೊಳ್ಳಬೇಕು, ಪಡೆದುಕೊಳ್ಳಬೇಕಾಗಿದೆ. ಇಂದಿನ ದಿನಮಾನಗಳಲ್ಲಿ ಮೈ ಮೇಲೆ ಹರಕು ಬಟ್ಟೆ ಇದ್ದರೂ ಪರವಾಗಿಲ್ಲ, ಕೈಯಲ್ಲಿ ಒಂದು ಪುಸ್ತಕ ಇರಬೇಕು ಎಂಬುದರ ಜೊತೆಗೆ ವಿದ್ಯಾರ್ಥಿನಿಯ ಕುರಿತು ಅಭಿನಂದಿಸಿ ಮಾತನಾಡಿದರು. ಈ ಸನ್ಮಾನ ಸ್ವೀಕಾರ ಮಾಡಿ ಪ್ರತ್ಯುತ್ತರವಾಗಿ ಬಾಲಕಿ ದೀಪಾ ಹುಗ್ಗಿಯು ತನ್ನ ಅನಿಸಿಕೆಗಳನ್ನು ತೋಡಿಕೊಂಡಳು. ತನ್ನ ವಸತಿ ನಿಲಯದ ಕುರಿತು ತನ್ನ ಅವಿನಾಭಾವ ಸಂಬಂಧವನ್ನ ಹಂಚಿಕೊಳ್ಳುತ್ತಾ ಪತ್ರಿಕಾ ವಿಭಾಗ ಮತ್ತು ಸಂವಿಧಾನ ಕುರಿತು ಸಮಾಜ ಕಲ್ಯಾಣ ಇಲಾಖೆ ಕುರಿತು ಬಹಳಷ್ಟು ಹೆಮ್ಮೆಯಿಂದ ಮಾತನಾಡಿದಳು. ಸಾಧನೆ ಎಂಬುದು ಸರಳವಾಗಿ ಬರುವ ವಸ್ತು ಅಲ್ಲ ಎಂದು ತನ್ನ ಅನಿಸಿಕೆಗಳನ್ನ ಹಂಚಿಕೊಂಡಳು. ರಿಯಾಜ್ ಅತ್ತಾರ್, ಜಿಕೆ ನ್ಯೂಸ್ ಕನ್ನಡ, ಬೆಳಗ್ಗೆ. ಪ್ರಿನ್ಸಿಪಲ್ ಕದ್ದು ನನಗೆ ಬೆನ್ ತಟ್ಟಿ ಬಹಳ ಅಪ್ಪುಗೆಯಿಂದ ಅಪ್ಕೊಂಡು ಬಹಳ ಒಂದು ರೀತಿ ಅನ್ಯೋನ್ಯವಾದಂತ ಸಂಬಂಧವನ್ನ ಬೆಳೆಸಿದ್ರು. ಆಮೇಲೆ ಸೇಕ್ ಹ್ಯಾಂಡ್ ಮಾಡಿದ್ರು. ಇದೇ ರೀತಿ ನಿನ್ನ ಸಾಧನೆ ಇರ್ಲಿ ಅಂತ ಹೇಳಿ ಏನಪ್ಪಾ ಅಂತಂದ್ರೆ ಪ್ರೋತ್ಸಾಹವನ್ನ ಕೊಟ್ರ. ಸೊ ಇನ್ನೇನಪ್ಪಾ ಅಂತಂದ್ರೆ ಆಂಟಿಗಳ ಬಗ್ಗೆ ಹೇಳ್ಬೇಕಂದ್ರ ಆಂಟಿಗಳ ಬಗ್ಗೆ ಹೇಳೋದತ್ತಂತಂದ್ರ ಇಲ್ಲಿ ಅವರು ಕೂಡ ತಾಯಂದ್ರ ಇದ್ದಂಗೆ ನಮಗ. ಒಂದ್ ಹೊತ್ತು ನಾವು ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಮಗುಗಿರ್ಲಿ ಅಂತ ಹೇಳಿ ಹೊಟ್ಟೆ ಕಟ್ಟಿ ಇಟ್ಟು ಮಗುನ ಸಾಕಿದ್ದನ್ನ ನಾವು ಕಂಡಿದೀವಿ, ಹೌದಲ್ವಾ? ಎಷ್ಟೋ ಜನಕ್ಕ ಊಟ ಇಲ್ದೇ ಇರೋ ಸಂದರ್ಭಾಗ ಒಂದ್ 4 ಜನಕ್ಕೆ ಊಟ ಇದ್ದಿದ್ದು ಬಹಳ 8 ಜನ ಇರ್ತಾರ. ಅವಾಗ ಸಾಲದೇ ಇರೋ ಕಾರಣಕ್ಕೆ ಏನ್ ಮಾಡ್ತಾಳ, ತಾಯಿ ನೀರ್ ಕುಡಿದು ತನ್ನ ಹೊಟ್ಟೆಯನ್ನ ತುಂಬಿಸ್ಕೊಂಡು ಮಕ್ಕಳಿಗೆ ಆ ಊಟವನ್ನ ಕೊಡ್ತಾಳ. ಅಂತದೇನಪ್ಪಾ ಅಂತಂದ್ರೆ ಇಲ್ಲಿ ಆ ಪರಿಸ್ಥಿತಿ ಇಲ್ಲ. ಬಟ್ ಮೊದ್ಲು ನಮಗೆ ಮಕ್ಕಳು ಪ್ರಿಪ್ರೇಷನ್ ಜಾಸ್ತಿ ಕೊಡ್ತಾರೆ. ಮಕ್ಕಳು ಊಟ ಮಾಡ್ಲಿ, ಆನಂತರ ನಾವು ಊಟ ಮಾಡ್ತೀವಿ ಅನ್ನುವಂಥದ್ದು ತಾಯಿಯಂತಹ ಗುಣಗಳನ್ನ ನಾವು ಯಾರಲ್ಲಿ ಕಂಡ್ವಿಯಪ್ಪ ಅಂತಂದ್ರೆ ಹಾಸ್ಟೆಲ್ನ ಪ್ರತಿಯೊಬ್ಬ ಅಡಿಗೆ ಸಿಬ್ಬಂದಿಯಲ್ಲಿ ಕಂಡ್ವಿ ನಾವು. ಇನ್ನ ನನ್ಗೆಲ್ಲಾ ಸನ್ಮಾನ ಮಾಡ್ತಕ್ಕಂತ ಸಮಾಜ ಕಲ್ಯಾಣ ಇಲಾಖೆ ಬಗ್ಗೆ ಹೇಳೋದಾತಂದ್ರೆ, ಸರ್ ಬಗ್ಗೆ ಹೇಳೋದಾತಂತಂದ್ರೆ, ಪತ್ರಿಕೋದ್ಯಮ ಸಂಪಾದಕರ ಪ್ರತಿಯೊಬ್ಬರ ಬಗ್ಗೆನೂ ಹೇಳೋದಾತ. ನಿಮ್ಮ ಕಾಲೇಜ್ದಾಗ ಯಾವ ರೀತಿ ಐತಿ ವ್ಯವಸ್ಥೆ, ಯಾವುದು ನಿಮ್ಗೆ ಸರಿ ಹೇಳ್ಕೊಡ್ತಾರ, ಯಾವ ಸರಿ ಹೇಳಂಗಿಲ್ಲ, ಯಾವ್ದು ನೀವು ಮಾಡ್ಕೋಬೇಕು ಪ್ರಿಪ್ರೇಷನ್, ಯಾವ್ದು ತಪ್ಪು, ಯಾವ್ದು ಈಸಿ, ಜನರಲ್ ನಾಲೆಜ್ ಅಂದ್ರೆ ಏನು, ಯಾವ ರೀತಿ ಜನರಲ್ ನಾಲೆಜ್ ಪಡಿಬೇಕು, ಪೇಪರ್ಸ್ ಓದೋದು ಎಲ್ಲನೂ ನಾನು ನಿಮಗೆ ಮಾತಾಡ್ತಿರ್ತೀನಿ. ಆ ವಿಷಯಗಳನ್ನ ನಾನು ಮತ್ತೆ ರಿಫ್ರೆಷನ್ ಮಾಡೋಂಗಿಲ್ಲ. ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದು ಅಂದ್ರೆ ಮೊದಲೇ ದೀಪಾ ಆಕಿ ಯಾವಾಗ ಹಸುಮುಖಿ ಆಕಿ ನಾನು ನೋಡೇನಲ್ಲ, ಆಕಿ ಅಚೀವ್ಮೆಂಟ್ ಮಾಡೋದಕ್ಕಿಂತ ಮುಂಚೆನೂ ಆಕೆ ಸಾಕಷ್ಟು ಬಗ್ಗೆ ಮಾತಾಡೀನಿ. ಆಕೆ ಇವಾಗ ಇವತ್ತಿನ ದಿನ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಸರಳ ಸುಂದರ ಸಮಾರಂಭ ಒಂದು ಅವಿಸ್ಮರಣೀಯ ಗಳಿಗೆ ಅಂತಲೂ ಅನ್ಕೋತೀನಿ ನಾನು. ಯಾಕಂದರೆ ಸರಳ ಮತ್ತು ಸುಂದರವಾದಂಥ ಸಮಾರಂಭ ಎಷ್ಟು ಮುಖ್ಯನೋ ಅದ್ರ ಜೊತೆ ಅಷ್ಟೇ ಅವಿಸ್ಮರಣೀಯವಾದಂಥ ಗಳಿಗೆ ಇದೆ. ಯಾಕಂದ್ರೆ ನಮ್ಗೆ ನಾನು ಬೇರೆ ಕೆಲಸದಾಗಿದ್ದೆ, ನಮ್ಮ ಚನ್ನಬಸವಣ್ಣವ್ರು ಫೋನ್ ಮಾಡಿದ್ರು, ಬರ್ರಿ ಸರ್ ಸ್ವಲ್ಪ ಸನ್ಮಾನ ಮಾಡೋದು. ಆ್ಯಕ್ಚುಲಿ ಮೆಸೇಜ್ ಹಾಕ್ಯಾರ ಅಧ್ಯಕ್ಷರು. ಎಲ್ಲರೂ ಈ ಸಂಬಂಧದ ಈ ಟೈಮ್ನಾಗ ಸುದ್ದಿ ಮಾಡ್ತಿರ್ತಾರೆ ಪತ್ರಕರ್ತರು, ಹೀಗಾಗಿ ಎಲ್ಲರೂ ಬರೋಕ್ಕಾಗಿಲ್ಲ. ಹಾಗಾಗಿಲ್ಲ ಅಂದರೆ ಇನ್ನೂ ಸುಮಾರು ಜನ, ಒಂದು 20 ಜನ ನಮ್ಮ ಪತ್ರಕರ್ತರೇ ಬರ್ತಿದ್ರು ಈ ಸಮಾರಂಭಕ್ಕೆ. ಹಾಗಾಗಿ ಬೇರೆ ಸಮಾರಂಭದಲ್ಲಿ ಮತ್ತೆ ನಿಮ್ಮನ್ನು ಸನ್ಮಾನಿಸುವಂಥ ಕೆಲಸ ಮಾಡ್ತೀವಿ ನಾವು. ಆಮೇಲೆ ದೀಪಾ ಹುಗ್ಗಿ ಅವಿ ಮಾಡಿರ್ತಕ್ಕಂಥ ಸಾಧನೆ ಸಾಮಾನ್ಯನಲ್ಲದ. ಯಾಕಂದ್ರೆ ಸಾಧನೆ ಎಂಬುದು ಸಾಧಕನ ಸ್ವತ್ತು, ಅದು ಸೋಮಾರಿಯ ಸ್ವತ್ತು ಅಲ್ಲ ಅಂತ ಹೇಳ್ತಾರೆ. ಅದು ಸುಮ್ಮನೆ ಮಾತಿನಲ್ಲದ, ಅದು ನಿಜವಾಗ್ಲೂ ಅದು ಸಾಧಕರ ಸ್ವತ್ತೇ. ಅದು ಎಲ್ಲರಿಗೂ ಸಿಗೋದಿಲ್ಲ ಸಾಧನೆ ಮಾಡಲಿಕ್ಕೆ. ಅವರು ಅವಿ ಹೇಳಿದ್ರು ಮಾತಾಡ್ತಾ, 600ರಿಂದ 650 ಜನ ಬೆಂಗಳೂರಲ್ಲಿ ಪರೀಕ್ಷೆ ಪ್ರಬಂಧ ಬರಲಿಕ್ಕೆ ಬಂದಂಥ ಸಂದರ್ಭದಾಗ ಒಂದು ಎಲ್ಲೋ ಸಣ್ಣ ಹಳ್ಳಿಯಲ್ಲಿ ಹುಟ್ಟಿರ್ತಕ್ಕಂಥ ಅಂದರೆ ಗುಡಿಸಲಿನಲ್ಲಿ ಅರಳಿದ ಕಮಲ ಅಂತಾರಲ್ಲ, ಹಂಗೆ ಒಂದೆಲ್ಲೋ ಪುಟ್ಟ ಗುಡಿಸಲಿನಾಗ ಬೆಳೆದಂಥ ಮಗು ಇವತ್ತು ರಾಜ್ಯದಲ್ಲಿ 5ನೇ ರ್ಯಾಂಕ್ ಬರೋದೇನು ಸಾಮಾನ್ಯ ಕೆಲಸ ಅಲ್ಲ. ಅವಳಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು, ಯಾಕಂದ್ರೆ ನಮ್ಗೆ ನೀ ಥ್ಯಾಂಕ್ಸ್ ಹೇಳಿದೇವೆ ಇಲ್ಲಿ.
ನಮ್ಮಂಥವ್ರು 100 ಜನ ಬರ್ತಾರೆ ಸನ್ಮಾನ ಮಾಡೋಕ್ಕೆ. ಒಂದು ಇವೆಲ್ಲ ತಂದಿದ್ದಾವೆ ಭಾಳಷ್ಟು ಆಡಂಬರದಲ್ಲಿ ಸನ್ಮಾನ ಮಾಡ್ಬೋದು. ಬಟ್ ನಿನ್ನ ಪ್ರಯತ್ನ ಅದು ಭಾಳ ದೊಡ್ಡದು. ಯಾವುದೇ ವಿದ್ಯಾರ್ಥಿ ಜೀವನದಲ್ಲಿ ಸ್ಪಷ್ಟ ಗುರಿ, ಸಮಯ ಪ್ರಜ್ಞೆ ಇವಿದ್ದಾಗ ಮಾತ್ರ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯತೆ. ಅಂದರೆ ನೀವಿಲ್ಲೂ ಈಗೆಲ್ಲ ಭಾಳ ಸೌಲಭ್ಯಗಳು ಭಾಳಷ್ಟು ಅದಾವೆ. ನಿಮಗೆ ಸರ್ಕಾರದಿಂದ ಇಲಾಖೆಯಿಂದ ನಿಮ್ಗೆ ಭಾಳಷ್ಟು ಸೌಲಭ್ಯಗಳದಾವೆ. ಅವುಗಳ ಸದುಪಯೋಗವನ್ನು ಪಡಿಸ್ಕೊಂಡು ಹೀಗೆ ದೀಪಾನಂತ ಎಲ್ಲರೂ ನೀವು ದೀಪಾನ ಹಾಗೆ ಫ್ಲಾಟ್ ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.